ಶ್ರೀಗುರುಭ್ಯೋ ನಮಃ ಹರಿ ಓಂ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯ ಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ನಮ್ಮ ಭಾರತೀಯ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಗುರುವಿಗೆ ಉಚ್ಚತಮ ಸ್ಥಾನ ಕೊಟ್ಟಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲಿಯೂ ನಗುರೋ ರಸಿಕಂ ತತ್ವಂ ಅಂತ ಹೇಳ್ತೇವೆ. ಗುರುವಿಗಿಂತ ಮಿಂಚಿದ ತತ್ವವಿಲ್ಲ. ಲೌಕಿಕ ವಿದ್ಯೆಯಾಗಲಿ, ಶಾಸ್ತ್ರೀಯ ವಿದ್ಯೆಯಾಗಲಿ, ವೈದಿಕ ವಿದ್ಯೆಯಾಗಲಿ, ವೇದಾಂತ ವಿದ್ಯೆಯಾಗಲಿ, ಅದನ್ನು ಸರಿಯಾಗಿ ಅಭ್ಯಾಸ ಮಾಡಬೇಕಾದ್ರೆ ಗುರುವಿನ ಸೇವೆಯನ್ನು ಮಾಡುತ್ತಾ ಅಭ್ಯಾಸ ಮಾಡ್ಕೊ. ನಗುರೋ ರಸಿಕಂ ತತ್ವಂ ನಗುರೋ ರಸಿಕಂ ತಪಃ ತತ್ವಜ್ಞಾನಾತ್ ಪರಂ ನಾಸ್ತಿ ಸತ್ಯಂ ಸತ್ಯಂ ವದಾಮ್ಯಹಂ. ಪರಮೇಶ್ವರನ ವಾಣಿ. ಇನ್ನು ವೇದಾಂತ ಕ್ಷೇತ್ರದಲ್ಲಂತೂ ಗುರುವಿನ ಸ್ಥಾನ ಪರಮಾದ್ಭುತವಾದದ್ದು. ಗೌಡಪಾದಾಚಾರ್ಯರು, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಮತ್ತು ವಾರ್ತಿಕಕಾರರಾಗಿರುವ ಭಗವಾನ್ ಸ್ವರೇಶ್ವರಾಚಾರ್ಯ ಆಚಾರ್ಯ ತ್ರಯರೂ ಕೂಡ ಗುರುವಿಗೆ ನಮಸ್ಕಾರ ಅಂತ ಹೇಳ್ತಾರೆ. ಗುರುವಿಲ್ಲದೆ ಗುರಿಯಿಲ್ಲ, ಗುರುವಿಲ್ಲದೆ ಬ್ರಹ್ಮಜ್ಞಾನವೂ ಇಲ್ಲ. ಗುರುವಿನ ಅನುಗ್ರಹದಿಂದಲೇ ನಾವುಗಳು ಬ್ರಹ್ಮಜ್ಞಾನವನ್ನು ಹೊಂದಬೇಕು ಎನ್ನುವುದನ್ನು ಎಲ್ಲ ಮಹಾತ್ಮರು ಹೇಳಿದ್ದಾರೆ. ಈಗ ನಾನು ಸ್ವರೇಶ್ವರಾಚಾರ್ಯರವರ ಮೇರು ಕೃತಿ ನೈಷ್ಕರ್ಮ್ಯ ಸಿದ್ಧಿಯಿಂದ ಒಂದು ಶ್ಲೋಕವನ್ನು ಆರಿಸಿಕೊಂಡು ಗುರು ಮಹತ್ವವನ್ನು ಹೇಳ್ತೇನೆ. ಭಗವಾನ್ ಸ್ವರೇಶ್ವರಾಚಾರ್ಯರು ಬರೆದಿರುವ ನೈಷ್ಕರ್ಮ್ಯ ಸಿದ್ಧಿ ಗ್ರಂಥದ 2ನೇ ಶ್ಲೋಕವಿದು. ಪ್ರಾರಂಭದಲ್ಲೇ ಬರೆದು ಬಿಟ್ಟಿದ್ದಾರೆ. ಒಂದು ಸೊಗಸಾದ ಶ್ಲೋಕ. ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿಭೇದಿನೇ. ಗುರುವಿಗೆ ನಮಸ್ಕಾರವನ್ನು ಮಾಡಿ ಅನಂತರ ಭಗವಾನ್ ಸ್ವರೇಶ್ವರಾಚಾರ್ಯರವರು ನೈಷ್ಕರ್ಮ್ಯ ಸಿದ್ಧಿ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಈ ಶ್ಲೋಕ ತುಂಬ ಚೆನ್ನಾಗಿದೆ. ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರು ಈ ಶ್ಲೋಕವನ್ನು ಹೇಳುವಾಗ ನೋಡಪ್ಪ ಮಗು, ತಪ್ಪರ್ಥ ಮಾಡ್ಕೊಂಡ್ಬಿಡ್ತಾರೆ ವಿದ್ವಾಂಸರು ಅಂತ ಹೇಳ್ತಾಯಿದ್ರು. ಏನು ತಪ್ಪರ್ಥ ಮಾಡ್ಕೊಂಡ್ಬಿಡ್ತಾರೆ? ಅತಿಶಯಂ ಅಲಬ್ಧ್ವಾ ತಮಬಾಧಯ ಯಸ್ಮಾತ್ ವ್ಯಾವೃತ್ತ ಅಂತ ಅರ್ಥವನ್ನು ಮಾಡ್ಕೋತಾರೆ. ಹಾಗರ್ಥವಲ್ಲ. ಅತಿಶಯವನ್ನು ಅಲಬ್ಧ್ವಾ ಹೊಂದದೆ ಯಸ್ಮಾತ್ ಯಾವ ಗುರುವಿನ ದೆಸೆಯಿಂದ ತಮಪ್ ತರಪ್ ಇಷ್ಟನ್ ಪ್ರತ್ಯಯಗಳು ವ್ಯಾವೃತ್ತ ಹಿಂತಿರುಗುತ್ತವೆಯೋ ಅಂತ ಅರ್ಥ ಮಾಡ್ಕೋತಾರೆ. ಹಾಗರ್ಥವಲ್ಲ ಅಂತ ಹೇಳಿದರು. ಮತ್ತೇನೆಂದರೆ ನೋಡಿ ಅನ್ವಯ ತಮಬೋಧಯ ಪ್ರತ್ಯಯ ಯಸ್ಮಾತ್
ಗುರೋಃ ಅಧಿಕಂ ಅತಿಶಯಂ ಅಲಬ್ಧ್ವಾ ವ್ಯಾವೃತ್ತಾಃ. ಬಹಳ ಚೆನ್ನಾಗಿ. ತಮಬಾಧಯಃ ಸಂಸ್ಕೃತದಲ್ಲಿ ಹೆಚ್ಚು, ತುಂಬ ಹೆಚ್ಚು, ಬಹಳ ಹೆಚ್ಚು, ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ಹೇಳಬೇಕಾದ್ರೆ ತಮಪ್, ತರಪ್, ಇಷ್ಟನ್ ಅಂತ 3 ಪ್ರತ್ಯಯ ಇದೆ. ಈ 3 ಪ್ರತ್ಯಯಗಳು ಇವನಿಗಿಂತ ಇವನು ಹೆಚ್ಚಿನವನು, ಇವನಿಗಿಂತ ಇವನು ದೊಡ್ಡವನು, ಇವನು ಎಲ್ಲರಿಗಿಂತಲೂ ದೊಡ್ಡವನು ಅಂತ ಹೇಳುತ್ತೆ. ಈ ಪ್ರತ್ಯಯಗಳು ಯಸ್ಮಾತ್ ಯಾವ ಸದ್ಗುರುವಿಗಿಂತ ಹೆಚ್ಚಿನ ತತ್ವವನ್ನು ಕಾಣದೇ ಸದ್ಗುರುವಿನಲ್ಲಿಯೇ ನೆಲೆಗೊಂಡು ಬಿಟ್ಟವೋ. ಸದ್ಗುರುವಿಗಿಂತ ಇನ್ನೊಬ್ಬ ದೊಡ್ಡವನಿದ್ದಾನೆ, ಅವನನ್ನು ಹೇಳಬೇಕು ಅಂತ ಹೋಗಿದ್ವು, ಸಿಕ್ಕಲಿಲ್ಲ. ಸದ್ಗುರುವಿಗಿಂತ ದೊಡ್ಡ ವ್ಯಕ್ತಿಯನ್ನು ಕಾಣದೆ, ಹೆಚ್ಚಿನ ತತ್ವವನ್ನು ಕಾಣದೆ, ಈ ತಮಪ್, ತರಪ್, ಇಷ್ಟನ್ನನ್ನುವಂಥ 3 ಪ್ರತ್ಯಯಗಳು ಇತರ ಎಲ್ಲ ವಸ್ತುಗಳಿಂದಲೂ ವ್ಯಾವೃತ್ತವಾಗಿ ಯಾವ ಗುರುವಿನಲ್ಲಿಯೇ ನೆಲೆಸಿಬಿಟ್ಟವೋ. ಯಸ್ಮಾತ್ ಅನ್ನುವ ಮಾತಿಗೆ ಪಂಚಮಿ ಏಕವಚನ ಅರ್ಥವಲ್ಲ. ಯಾವ ಗುರುವಿಗಿಂತ ಹೆಚ್ಚಿನ ತತ್ವವನ್ನು ಕಾಣದೆ ಗುರುವಿನಲ್ಲಿಯೇ ನೆಲೆಗೊಂಡು ಬಿಟ್ಟಿವೆಯೋ, ಗುರುವೇ ತರ, ಗುರುವೇ ತಮಪ್, ಗುರುವೇ ಇಷ್ಟ. ಅಂಥ ಗುರು ಯಾರಪ್ಪ ಅಂದರೆ ನಮ್ಮ ಪರಮ ಪೂಜ್ಯ ಶಂಕರಾಚಾರ್ಯರು ಅಂತ ಹೇಳ್ತಾರೆ. ನನ್ನ ಗುರುವಾಗಿರುವ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರೆಂಬ ಗುರುವಿಗಿಂತ ಹೆಚ್ಚಿನ ಮತ್ತೊಂದು ತತ್ವವನ್ನು ಕಾಣದೇ ಅತಿಶಯಂ ಅಲಬ್ಧ್ವ ಎಲ್ಲ ಪ್ರತ್ಯಯಗಳು ಕೂಡ ಎಲ್ಲ ಕಡೆಗಳಿಂದಲೂ ವಾಪಸ್ ಬಂದು ಗುರುವಿನ ನೆಲೆಗೊಂಡ್ಬಿಟ್ಟು, ಗುರುವಿಗಿಂತ ದೊಡ್ಡವನಿಲ್ಲ, ಗುರುವಿಗಿಂತ ಹೆಚ್ಚಿನವನಿಲ್ಲ ಎಂದು ಯಾವ ಗುರುವಿನಲ್ಲಿ ಎಲ್ಲ ಪ್ರತ್ಯಯಗಳು ನಿಷ್ಠವಾಗಿ ಬಿಡುತ್ತವೆಯೋ ಅಂಥ ಗರೀಯಸೆ ಅತ್ಯಂತ ಗರೀಯನಾಗಿರುವ, ಅತ್ಯಂತ ಗರಿಷ್ಠನಾಗಿರುವ ದೇವರಿಗಿಂತಲೂ, ಹರಿಹರ ಬ್ರಹ್ಮಾದಿ ದೇವತೆಗಳಿಗಿಂತಲೂ, ಇಂದ್ರಚಂದ್ರಾದಿ ದೇವತೆಗಳಿಗಿಂತಲೂ, ನವಗ್ರಹಗಳಿಗಿಂತಲೂ ಕೂಡ ಗರೀಯಸೆ, ಗರೀಯಾನ್ ಅತ್ಯಂತ ಗುರುವಾಗಿರುವಂಥ ಗುರು. ಇಂಥ ಗುರುವಿಗೆ ನಮಃ ನಮಸ್ಕಾರ. ಯಾಕೆ? ಆ ಗುರು ತನ್ನನ್ನು ನಂಬಿಕೊಂಡು ಬಂದಂಥ ಶಿಷ್ಯರಿಗೆ ಏನು ಅನುಗ್ರಹ ಮಾಡ್ತಾನೆ ಅಂತಂದರೆ, ಅವಿದ್ಯಾ ಗ್ರಂಥಿ ಭೇದಿನಿ. ಅವಿದ್ಯಾ ಎನ್ನುವಂಥ ಗ್ರಂಥಿ, ಅವಿದ್ಯಾ ಕಾಮ ಕರ್ಮಗಳು ಅಂತಃಕರಣದಲ್ಲಿ ಗಂಟಾಗಿ ಬಿಟ್ಟಿವೆ. ಎಷ್ಟು ಜಪವನ್ನು ಮಾಡಿದರು, ಎಷ್ಟು ಪೂಜೆಯನ್ನು ಮಾಡಿದರು, ಎಷ್ಟು ಧ್ಯಾನವನ್ನು ಮಾಡಿದರು, ಎಷ್ಟು ಪ್ರವಚನಗಳನ್ನು ಮಾಡಿದರು, ಎಷ್ಟು ಸುಪ್ರಸಿದ್ಧನಾಗಿದ್ದರು. ಅವಿದ್ಯಾ ಎನ್ನುವಂಥ ಗ್ರಂಥಿ ಅದು ಕೂತ್ಕೊಂಡೇ ಇರುತ್ತೆ, ಜಪ್ಪಯ್ಯ ಅಂದರೂ ಹೋಗೋದಿಲ್ಲ. ಇಂಥ ಅವಿದ್ಯಾ ಗ್ರಂಥಿಯನ್ನು ಭೇದಿನೇ ತುಂಡು ಮಾಡುವಂಥ ಸಾಮರ್ಥ್ಯ ಯಾರಿಗೂ ಇಲ್ಲ, ಭಗವಂತನಿಗೂ ಇಲ್ಲ. ನೀ ಭಗವಂತನ ಪೂಜೆಯನ್ನು ಮಾಡಿ ಭಗವಂತನನ್ನು ಸಂತೋಷಪಡಿಸಿದ್ದೀರ, ಭಗವಂತ ಪ್ರತ್ಯಕ್ಷನಾಗಿ ಬಂದುಬಿಟ್ಟ, ಏನು ವರ ಬೇಕಪ್ಪ ಅಂತ ಕೇಳ್ದ. ನನಗೆ ಅವಿದ್ಯಾ ಗ್ರಂಥಿ ಭೇದವಾಗಬೇಕು ಅಂದರೆ ಗುರುವಿನ ಹತ್ರಕ್ಕೆ ಹೋಗು ಅಂತಾನೆ. ಇಂಥ ಒಬ್ಬ ಗುರು ಇದ್ದಾನೆ, ಅವನು ಬ್ರಹ್ಮಜ್ಞಾನಿ, ಬ್ರಹ್ಮನಿಷ್ಠ. ಆ ಗುರುವಿನ ಹತ್ರಕ್ಕೆ ಹೋಗಪ್ಪ, ನನ್ನಿಂದ ಸಾಧ್ಯವಿಲ್ಲ ಅಂತಾನೆ. ನೋಡಿ, ಗುರು ಪ್ರತ್ಯಕ್ಷ ದೇವತೆ. ಗುರುವನ್ನು ಕಣ್ಣುಗಳಿಂದ ನೋಡುತ್ತೇವೆ, ಗುರುವನ್ನು ಕೈಗಳಿಂದ ಮುಟ್ಟುತ್ತೇವೆ, ಗುರುಪದೇಶವನ್ನು ಕಿವಿಗಳಿಂದ ಕೇಳುತ್ತೇವೆ. ಆದರೆ ಕಲ್ಲು ವಿಗ್ರಹದಲ್ಲಿ ಇದು ಸಾಧ್ಯವಿಲ್ಲ. ಕಲ್ಲು ವಿಗ್ರಹವನ್ನು ನೋಡ್ತೇವೆಯೇ ಹೊರತು ಆ ವಿಗ್ರಹದಲ್ಲಿರುವಂಥ ದೇವರನ್ನು ಭಾವನೆಯಿಂದ ನೋಡಬೇಕಷ್ಟೆ. ಆದ್ದರಿಂದ ಅವಿದ್ಯಾ ಗ್ರಂಥಿ ಭೇದಿನಿ, ಅವಿದ್ಯಾ ಎನ್ನುವಂಥ ಗ್ರಂಥಿಯನ್ನು, ಕಗ್ಗಂಟನ್ನು ಭೇದ ಮಾಡುವಂಥ ಮಹಾತ್ಮ ಸದ್ಗುರು. ಸದ್ಗುರುವಿನ ಅನುಗ್ರಹದಿಂದಲೇ, ಸದ್ಗುರುಪದೇಶ ಶ್ರವಣದಿಂದಲೇ, ವೇದಾಂತ ವಿಚಾರದಿಂದಲೇ ವಸ್ತುತಂತ್ರಜ್ಞಾನ ಉಂಟಾಗಬೇಕು. ನಮಗೆ ಬ್ರಹ್ಮಜ್ಞಾನ ಉಂಟಾಗಬೇಕಾದರೆ ಏನು ಮಾಡಬೇಕು? ತದ್ವಿಧಿ ಪ್ರಣಿಪಾತೇನ
ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತೆ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಎನ್ನುವಂತೆ ಬ್ರಹ್ಮಜ್ಞಾನಿ ಪುಂಗವರಾದ ಗುರುಗಳಿಂದಲೇ ನಾವು ಜ್ಞಾನವನ್ನು ಪಡಿಬೇಕು. ಗುರು ಎಂಥವನಪ್ಪ ಅಂದರೆ ಅನಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತ ಸ್ತಮಬಾಧಯ. ಸದ್ಗುರುವಿಗಿಂತ ಸದ್ಗುರುವನ್ನು ಮಿಂಚಿದಂಥ ತತ್ವ ಮತ್ತೊಂದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಗುರುವನ್ನು ಮಿಂಚಿದಂಥ ತತ್ವವನ್ನು ಕಾಣದೆ ತರಪ್ ತಮಪ್ ಇಷ್ಟನ್ನನ್ನುವಂಥ ಎಲ್ಲ ಪ್ರತ್ಯಯಗಳು ಗುರುವಿನಲ್ಲೇ ನೆಲೆಗೊಂಡ್ಬಿಟ್ಟು ಗುರುವೇ ತರ, ಗುರುವೇ ತಮ, ಗುರುವೇ ಇಷ್ಟ. ಇಂಥ ಗುರು ಬಹಳ ಶ್ರೇಷ್ಠನಪ್ಪ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಸದ್ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶಂಕರಾಯ ನಮೋ ನಮಃ ಎನ್ನುವಂತೆ ಅಂಥ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಏಕೈಕ ಜಗದ್ಗುರುಗಳಾಗಿ ಎಲ್ಲರಿಗೂ ಜ್ಞಾನೋಪದೇಶವನ್ನು ಮಾಡುತ್ತಾ ಅವರ ಅಜ್ಞಾನಾಂಧಕಾರವನ್ನು ದೂರ ಮಾಡುತ್ತಾ ಅವರ ಒಳಗಿರುವಂಥ ಅವಿದ್ಯಾ ಕಾಮ ಕರ್ಮಗಳ ಗ್ರಂಥಿಯನ್ನು ನಾಶ ಮಾಡುತ್ತಿರುವಂಥ ಮಹಾತ್ಮರು. ಅಂಥ ಗುರುಗಳಿಗೆ ನಮಸ್ಕಾರ ಎಂದಿದ್ದಾರೆ ಭಗವಾನ್ ಸ್ವರೇಶ್ವರಾಚಾರ್ಯರವರು. ನಾವುಗಳು ಕೂಡ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಹಾಗೂ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಪಾದ ಪದ್ಮಗಳಲ್ಲಿ ಭಕ್ತಿಯಿಂದ ನಮಸ್ಕಾರವನ್ನು ಮಾಡುತ್ತಾ ಗುರು ಸೇವೆಯನ್ನು ಮಾಡುತ್ತಾ ಬ್ರಹ್ಮಾತ್ಮ ಜ್ಞಾನವನ್ನು ಪಡೆದುಕೊಂಡು ಕೃತಾರ್ಥರಾಗುವಂತೆ ಭಗವತ್ಪಾದ ಶಂಕರರು ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನಮ್ಮೆಲ್ಲರನ್ನು ಅನುಗ್ರಹಿಸಲಿ, ಕಾಪಾಡಲಿ, ಆಶೀರ್ವದಿಸಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.